ಗಮನಿಸ್ತಾ ಇದ್ವಿ, ನೀವು ಕೂಡ 12 ಗಂಟೆಯಿಂದ ನೋಡಿರ್ತೀರಾ. ರೈತರಿಗೆ ಆಗ್ತಾ ಇರುವಂತಹ ಸಮಸ್ಯೆಯ ಬಗ್ಗೆ ಇಲ್ಲಿವರೆಗೂ ಕೂಡ ಧ್ವನಿ ಎತ್ತೋದಕ್ಕೆ ಯಾರು ಇಲ್ಲ ಸರ್. ಮೊದಲನೇದಾಗಿ ಕರ್ನಾಟಕ ನ್ಯೂಸ್ ಪೀಠ ನಿರಂತರವಾಗಿ ಹೋರಾಟಕ್ಕಿರ್ತೀವಿ ಅಂತ ನಾವು ಮೊದಲು ಹೇಳ್ತಾ, ರೈತರ ಪರವಾಗಿ ನೀವೆಷ್ಟು ಬೆಂಬಲ ಕೊಡ್ತೀರಿ ಅನ್ನೋದನ್ನ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮಸ್ತೆ ಮೇಡಮ್. ಹೇಳ್ಬೇಕಂದ್ರೆ ಈ ಭ್ರಷ್ಟಾಚಾರ ಅನ್ನೋದು ಎಲ್ಲ ಕಡೆ ತಾಂಡವಾಡುತ್ತೆ. ಅದು ಎಲ್ಲ ಇಲಾಖೆಗಳು ಇದೆ. ಕಾಲಕ್ಕೆ ಈ ಭ್ರಷ್ಟಾಚಾರ ನಿಯಂತ್ರಣ ಮಾಡೋದಕ್ಕೆ ಕೆಲವು ರೂಪುರೇಷೆಗಳನ್ನ, ಕೆಲವೊಂದು ಪ್ರೊಸೀಜರ್ಗಳನ್ನ, ಕಾಯ್ದೆಗಳನ್ನ ತರ್ತಾರೆ. ಅನೇಕ ಯೋಜನೆಗಳು ಇಲ್ಲಿ ಜಾರಿಗೆ ಬರ್ತವೆ. ಆ ಜಾರಿಗಳು ಟ್ರಾನ್ಸ್ಪರೆಂಟ್ ಆಗಿರಲಿ ಅಂತ ಸರ್ಕಾರ ಅನೇಕ ಪ್ರೊಸೀಜರ್ಗಳನ್ನ, ಗೈಡ್ಲೈನ್ಸ್ಗಳನ್ನ ಹಾಕಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ಅಧಿಕಾರಿಗಳಿಗೆ ನೇಮಿಸಿರ್ತಾರೆ. ಇಲ್ಲಿ ಅಧಿಕಾರಿಗಳು ಯಾವ ಥರ ಇದೆ ವ್ಯವಸ್ಥೆ ಅಂತಂದರೆ, ಗ್ರೌಂಡ್ ರಿಯಾಲಿಟಿಗೂ ಪೇಪರ್ಗೂ ಸಂಬಂಧ ಇರಲ್ಲ. ಇಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಇರುತ್ತೆ ಅಲ್ಲಿ ಪೇಪರಲ್ಲಿ ಇರಲ್ಲ, ಪೇಪರಲ್ಲಿ ಏನಿರುತ್ತೆ ಅದು ಗ್ರೌಂಡ್ ರಿಯಾಲಿಟಿಲಿ ಇರಲ್ಲ. ಇದು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಜನಕ್ಕೆ ಇವರು ಯಾವ ಥರ ಹೂವು ಮುಡಿಸ್ತಾರೆ ಅಂತಂದರೆ, ಇದು ಬಂದಿರೋದೇ ಹಿಂಗೆ, ಇದು ಇರೋದೇ ಹೀಗೆ, ಇದು ನಾವು ಮಾಡ್ತಿರೋದೇ ಕರೆಕ್ಟು. ಜನಕ್ಕೆ ಆ ಥರ ಇಲ್ಲೇನಾಗಿದೆ, ರೈತರೊಂದಿಗೆ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅವ್ರ ವಂತಿಕೆನ ಸ್ವಲ್ಪ ಪ್ರಮಾಣದಲ್ಲಿ ಕಟ್ಟಿಸ್ಕೊಂಡು ಸರ್ಕಾರ ಈ ರೈತರ ಜನರ ತೆರಿಗೆ ದುಡ್ಡನ್ನು ಸಬ್ಸಿಡಿ ರೂಪದಲ್ಲಿ ಕೊಡುತ್ತೆ. ಲಕ್ಷಾಂತರ ರೂಪಾಯಿ ಸಬ್ಸಿಡಿ ಕೊಟ್ಟು ಇವ್ರಿಗೆ ಸ್ವಲ್ಪ ರೈತರ ಹೊಂದಿಕೆಯಲ್ಲಿ ಮೆಟೀರಿಯಲ್ಗಳನ್ನ ಕೊಡೋದ್ರಿಂದ ರೈತರು ಏನಾಗುತ್ತೆ, ಕಮ್ಮಿ ದುಡ್ಡಿಗೆ ಬರುತ್ತೆ ಅನ್ನೋ ಥರ ರೈತರ ಭಾವನೆಗಳನ್ನ ಬಿಲ್ಡಪ್ ಮಾಡ್ತಾರೆ. ಆದರೆ ಸತ್ಯ ಏನಂದರೆ, ಉತ್ತಮ ಗುಣಮಟ್ಟದ ಒಳ್ಳೆಯ ಸಾಮಗ್ರಿಗಳನ್ನ ಕೊಡಲಿ ಅಂತ ತುಂಬ ದುಡ್ಡನ್ನು ಸರ್ಕಾರ ಕಂಪ್ನಿಗಳು ಕೊಡುತ್ತೆ. ಅದನ್ನು ಇವರು ರೈತರಿಗೆ ತಿಳಿಸೋದೇ ಇಲ್ಲ. ನೀವು ಇದು ಎಲ್ಲಿಂದ ಬಂದಿದ್ದು ಪೈಪ್ ಚೆನ್ನಾಗಿದೆಯಾ ಗೊತ್ತಿಲ್ಲ, ರೈತರು ಕೇಳಿದ್ರೆ ಇದು ಬಂದಿರೋದೇ ಇದು ಅಂತ ಆರ್ಕೆ ಉತ್ತರನ ರೈತರಿಗೆ ಕೊಡ್ತಾರೆ. ರೈತರಿಗೆ ಇದು ನಮಗೆ ಸಿಕ್ಕಿದ್ದೇ ಭಾಗ್ಯ ಅನ್ನೋ ಥರ ಅವರ ಭಾವನೆಗಳನ್ನ ಬಿಲ್ಡ್ ಮಾಡಿ ಇವರು ಮಾಡಿದ್ದೇ ಸರಿ ಅನ್ನೋ ಥರದಲ್ಲಿ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಅದರಲ್ಲೂ ರೈತರನ್ನ ಮೇಲೆತ್ತಬೇಕು, ಅವ್ರನ್ನ ಸಬಲೀಕರಣ ಮಾಡಬೇಕು ಅಂತ ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದೆ. ಅದರಲ್ಲಿ ಅದರ ಪಾರ್ಟ್ ಆಗಿ ಅಟಲ್ ಭುಜಲ್ ಯೋಜನೆ ಅಂತ ಕೇಂದ್ರ ಸರ್ಕಾರ ರೈತರ ಅಂತರ್ಜಲನ ವೃದ್ಧಿ ಮಾಡಲಿಕ್ಕೆ 21ರಿಂದ ಈ ಅಟಲ್ ಭುಜಲ್ ಯೋಜನೆಯನ್ನು ತಂದು 22ರಿಂದ ಕೂಡ ಅಟಲ್ ಭುಜಲ್ ಯೋಜನೆಯಲ್ಲಿ ಲಕ್ಷಾಂತರ ಸೆಟ್ ಸ್ಪ್ರಿಂಕ್ಲರ್ಗಳನ್ನ ರಾಜ್ಯಾದ್ಯಂತ ಸುಮಾರು 42 ತಾಲೂಕುಗಳಲ್ಲಿ ಹಂಚಿದ್ದಾರೆ ರೈತರಿಗೆ. ಅದರಲ್ಲಿ ತುಮಕೂರು ತಾಲೂಕು ಒಂದು. ಇಲ್ಲಿ ಇವರು ಸ್ಪೆಷಲ್ ಗ್ರ್ಯಾಂಟ್ ಅಂತಂದರೆ, ಸ್ಪೆಷಲ್ ಯೋಜನೆ ಅಂತ ಅಂದರೆ ಇಲ್ಲಿ ಅಧಿಕಾರಿಗಳಿಗೆ ಅದೊಂಥರ ಹಬ್ಬ. ಅಧಿಕಾರಿಗಳಿಗೆ ಹಬ್ಬನೇ ಹೊರತು ಅದರ ನಿಜವಾದ ಉದ್ದೇಶ ಈಡೇರಿದೆಯಾ ಅಂತ ನೋಡಿದ್ರೆ ವಾಸ್ತವವಾಗಿ ಅದರಲ್ಲಿ 50% ಕೂಡ ಉದ್ದೇಶ ಈಡೇರಿಲ್ಲ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡುತ್ತೆ, ಪ್ರೊಸೀಜರ್ ಮಾಡುತ್ತೆ, ಎಲ್ಲ ಮಾಡಿ ರೈತರಿಗೆ ತಲುಪಲಿ ಅಂತ ಮಾಡ್ತಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ, ಇವರ ದಾಖಲೆಗಳನ್ನ ನಾನು 22ರಲ್ಲೇ ಇದು ಮುಂಚೆ ಸ್ಪ್ಲಿಂಟರ್ ಪೈಪ್ಗಳು ಮತ್ತು ಈ ಟಾರ್ಪಲ್ ಅಂತ ಸಬ್ಸಿಡಿ ದರದಲ್ಲಿ ಕೊಡ್ತಾಯಿದ್ದ ಸಾಮಗ್ರಿಗಳಿಗೆ ಕ್ವಾಲಿಟಿ ಚೆಕ್ ಮಾಡಿಸಿದ್ದಾರೆ ಅಂತ ಕೇಳಿದರೆ ಅದುವರೆಗೂ ಕ್ವಾಲಿಟಿ ಚೆಕ್ ಮಾಡಿಸಿರಲಿಲ್ಲ. ಸೊ ಅಲ್ಲಾದ್ರೂ ನಾನು ಅವಾಗ ಮೌಖಿಕವಾಗಿ ಮಾತಾಡಿದಾಗ ಅಲ್ಲಿ ಅಧಿಕಾರಿಗಳ ಹತ್ರ ಇಲ್ಲ, ಇನ್ನು ಮುಂದಕ್ಕೆ ಮಾಡಿಸ್ತೀವಿ, ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ಸುಮಾರು ತುಮಕೂರು ತಾಲೂಕು ಒಂದರಲ್ಲಿ ಅಟಲ್ ಭುಜಲ್ ಅನ್ನೋಂಥ ಒಂದು ಸ್ಕೀಮಲ್ಲಿ 3,500ಕ್ಕಿಂತ ಅಧಿಕ ಸೆಟ್ಗಳ ಸ್ಪ್ರಿಂಕ್ಲರ್ ಸೆಟ್ಟು ಮತ್ತು ಇನ್ನುಳಿದ ನಾರ್ಮಲ್ ಸ್ಕೀಮ್ಗಳಿದ್ದಾವೆ ಸಣ್ಣ ನೀರಾವರಿ ಅಂತ, ಅದರಲ್ಲಿ ಮತ್ತು PVC ಪೈಪ್ಗಳು ಎಲ್ಲ ಸೇರಿ ಸುಮಾರು 5,000 ಸೆಟ್ಟುಗಳನ್ನ ಕೊಟ್ಟಿದ್ದಾರೆ 3 ವರ್ಷದಲ್ಲಿ. ಅದರಲ್ಲಿ ಎಲ್ಲ ಗೈಡ್ಲೈನ್ಸ್ಗಳನ್ನ, ಸರ್ಕಾರದ ಮಾನದಂಡಗಳನ್ನ ಇವರು ವೈಲೆಂಟ್ ಮಾಡಿರೋದು, ಇವರ ದಾಖಲೆಗಳನ್ನ ವೀಕ್ಷಣೆ ನಾವೇ ಆಶ್ಚರ್ಯ ಮತ್ತು ಶಾಕ್ ಆದ್ವಿ. ಇವರು ಅಧಿಕಾರಿಗಳು ಎಷ್ಟು ಮೈ ಮರ್ತಿದ್ದಾರೆ ಅಂದರೆ, ಇದು ಏನೂ ಆಗಲ್ಲ, ಅಧಿಕಾರಿಗಳಿಗೆ ಏನೂ ಅಲ್ಲ, ಅವ್ರಿಗೊಂಥರ ಏನೋ ತಣ್ಣೀರು ಸ್ನಾನ, ಭಯ ಅನ್ನೋದು ಹೋಗ್ಬಿಟ್ಟಿದೆ. ಈಗ ಆಲ್ರೆಡಿ ಅವ್ರು ಇದನ್ನು ರೂಢಿ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಯಾವುದೂ ಇದು ಭಯ ಇಲ್ಲ. ನಮಗೆ ಆಶ್ಚರ್ಯ ಆಗುತ್ತೆ, ಸರ್ಕಾರದ ಯಾವ ಗೈಡ್ಲೈನ್ಸು ಹೇಳಿದರೆ ನಿಮಗೆ ರೈತರ ಖಾತೆಯಿಂದ ಏನಕ್ಕೆ ಕಂಪ್ನಿ ಖಾತೆಗೆ ವರ್ಗಾವಣೆ ಮಾಡಬೇಕಂದ್ರೆ ರೈತರಿಗೆ ಎಷ್ಟು ದುಡ್ಡು ಅಂತ ಗೊತ್ತಾಗುತ್ತೆ. ಅವಾಗ ಇದರಲ್ಲಿ ಹೆಚ್ಚಿಗೆ ಹಣ ಪಡೆಯೋಕ್ಕೆ ಸಾಧ್ಯ ಇಲ್ಲ, ಹಂಗಾಗಿ ರೈತರ ಖಾತೆಯಿಂದ ವರ್ಗ ಮಾಡಿ ಅಂತ ಹೇಳಿ ಸರ್ಕಾರ ಕಾನೂನು ಮಾಡಿದೆ. ಅದು ಇವ್ರು ಏನು ಮಾಡ್ತಾರೆ, ಯಾರಿಗೋ ಒಬ್ಬರು ರೈತಂಗೆ ಅನುಕೂಲ ಮಾಡೋ ಇದರಲ್ಲಿ ಅವತ್ತು ಬ್ಯಾಂಕ್ ರಜಾ ಇತ್ತು, ಹಂಗಾಗಿ ಫೋನ್ಪೇ ಮುಖಾಂತರ ಮಾಡಿಸ್ತು ಅಂತಾರೆ. ಯಾರ್ದೋ ಫೋನ್ಪೇಯಿಂದ ಕಂಪ್ನಿ ಅಕೌಂಟ್ಗೆ ಹಾಕ್ಸಿದ್ದೀವಿ ಅಂತ ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ಸುಮಾರು ಜನ ಮಧ್ಯವರ್ತಿಗಳನ್ನು ಬಳಸ್ಕೊಂಡು ಅವ್ರ ಹತ್ರ ಕ್ಯಾಶ್ ಇಸ್ಕೊಳೋದು. ಕೆಲವ್ರ ಹತ್ರ 4,000, 4,500 ಇವ್ರಿಗೆ ಇಷ್ಟ ಬಂದಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು ಮಧ್ಯವರ್ತಿಗಳ ಮುಖಾಂತರ ದುಡ್ಡು ಇಸ್ಕೊಂಡು ಯಾರ್ದೋ ಖಾತೆಯಿಂದ ಕಂಪ್ನಿಗೆ ವರ್ಗಾವಣೆ ಮಾಡಿದ್ವಿ ಅಂತಾರೆ. ಕೆಲವೊಂದು ಬ್ಯಾಂಕ್ ಸೀಲ್ಗಳೇ ಇಲ್ಲ, ಅದು ಹೆಂಗೆ ಪಾಸ್ ಆಯಿತು ಅಂತ ಗೊತ್ತಿಲ್ಲ, ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಲ್ಲ ಅಧಿಕಾರಿಗಳು. ಹೋಗಲಿ ಇಷ್ಟೆಲ್ಲ ಮಾಡಿದ್ದಾರೆ, ಪೈಪ್ಗಳು ಜನಕ್ಕೆ ತಲುಪಿದೆಯಾ ಅಂತ ವಿಚಾರಿಸಿದ್ರೆ ಸುಮಾರು 5,000 ಸೆಟ್ಟಲ್ಲಿ ನಮಗೆ ಕಂಡು ಬಂದಿದ್ದು ಸುಮಾರು ಜನಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಪೈಪ್ಗಳು ಕೊಟ್ಟಿಲ್ಲ. ಏನು ಮಾಡಿದ್ದಾರೆ, ಈಗ PUC ಪೈಪ್ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ 45 ಕೊಡುವ ಕಡೆ ಕೆಲವರು 42, 40
2.5 ಇಂಚಿನ ಪೈಪು 34 ಕೊಡಬೇಕು ಅಂತ ರೂಲ್ಸಲ್ಲಿದೆ. 28ಕ್ಕಿಂತ ಜಾಸ್ತಿ ಯಾರಿಗೂ ಕೊಟ್ಟಿಲ್ಲ. ಆದರೆ ಬಿಲ್ ಮಾತ್ರನ 34ಕ್ಕೆ ಮಾಡಿರ್ತಾರೆ. ಇದು ಬೆನಿಫಿಷಿಯರ್ ಯಾರು ಅಂದರೆ ಕಂಪ್ನಿಯವರು ಇವರೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾವ್ರೆ ಅಂದರೆ ಇವ್ರಿಗೇನು ಇನ್ಕಮ್ ಇಲ್ಲದೇ ಅಧಿಕಾರಿಗಳು ಯಾಕೆ ಮಾಡ್ತಾಯಿದ್ದಾರೆ? ಇವರು ಸರ್ಕಾರದ ದುಡ್ಡು ಸಂಬಳ ತೊಗೊಂಡು ರೈತರಿಗೆ ಅನುಕೂಲ ಮಾಡಬೇಕಾಯ್ತು, ಜನಕ್ಕೆ ಸೇವೆ ಮಾಡಬೇಕಾದವರು ಇವರು ಕಂಪ್ನಿಯವ್ರ ಜೊತೆ ಯಾಕೆ ಟೈ ಅಪ್ ಆಗಿದ್ದಾರೆ? ಯಾಕೆ ಇವರು ಕಂಪ್ನಿ ಬೆನಿಫಿಷಿಯರ್ ಥರ ನೋಡ್ಕೋತಾ ಇದ್ದಾರೆ ಅಂದರೆ ಇದರಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.